ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಯುಗಾದಿ ಡೇ ವ್ಲಾಗ್ ಕೂಡ ಇದರಲ್ಲೇ ಮಿಕ್ಸಿಂಗಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ನೋಡಿ, ನನ್ನ ಮಗ ಸ್ಕೂಲಿಗೆ ಹೋಗಿ ಬಂದಿದ್ದಾನೆ. ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಏನೇನು ಕಾರ್ಟೂನಲ್ಲಿ ನೋಡ್ತಾನೋ ಅದನ್ನೆಲ್ಲ ನನ್ನ ಮಗನಿಗೆ ಬೇಕು. ಇದೇನೋ ಸ್ಲೈಮ್ ಅಂತೆ, ಫುಲ್ ಜೆಲ್ಲಿ ಥರ ಇರುತ್ತೆ, ಅದು ಏನೋ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಹಂಗೆ 1 ವೀಕಿಂದ ತಲೆ ತಿಂದಿದ್ದಾನೆ. ಸ್ಲೈಮ್ ಬೇಕು ಅಂತ ಹೇಳ್ಬಿಟ್ಟು ಅದು ಏನು ಅಂತ ನಮಗೆ ಗೊತ್ತೇ ಇಲ್ಲ. ಆಮೇಲೆ ನಾನು ChatGPT ಕೇಳಿದೆ ಸ್ಲೈಮ್ ಅಂದರೆ ಏನು ಅಂತ ಕೇಳಿದಾಗ ಆವಾಗ ಈ ಥರ ಇಮೋಜಿ ನನಗೆ ತೋರಿಸ್ತು. ಸೊ ಇದನ್ನು ಹೋಗಿ ಅವನೇ ಆ ಶಾಪ್ ಅವ್ರಿಗೂ ಕೂಡ ಹೋಗಿ ಹೇಳಿದ್ದಾನೆ. ಸ್ಲೈಮ್ ಅಂದಿದ ತಕ್ಷಣ ಅವರೊಂದು ಬಾಕ್ಸ್ ತೆಗೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಗ್ರೀನ್ ಕಲರ್ ಒಂದೇ ಒಂದು ತೊಗೊಂಡು ಬಂದಿದ್ದಾನೆ. ಅದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಇತ್ತು ಅಂತಲೇ ಹೇಳ್ಬೋದು. ಅದನ್ನು ತಂದು ಒಂದು 4 ದಿವಸ ಆಟ ಆಡಿ 5ನೇ ದಿವಸಕ್ಕೆ ಎತ್ತಿಸ್ದ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಹಾಗೆ ಅಂತ ಅನಿಸುತ್ತೆ ನನಗೆ. ಅದಾದಮೇಲೆ ಅವನಿಗೆ ಸ್ಕೂಲಲ್ಲಿ ಲಾಸ್ಟ್ ಡೇ ವರ್ಕಿಂಗ್ ಡೇಸ್ ನಡೀತಾ ಇದ್ದಲ್ವ, ಆವಾಗ ಅವನಿಗೆ ಅವ್ನ ರೈಟಿಂಗ್ ಬುಕ್ಸ್ ಆಗಲಿ, ಕಲರಿಂಗ್ ಬುಕ್ಸ್ ಆಗಲಿ, ಪ್ರತಿಯೊಂದು ಬುಕ್ಸು ಮನೆಗೆ ಕೊಟ್ಟಿದ್ದರು. ಇದೆಲ್ಲ ಸ್ಕೂಲಲ್ಲಿ ಅವನಿಗೆ ಕಲರಿಂಗ್ ಮಾಡಿಸಿದಾರಂತೆ. ಅವ್ನು ಹೇಳ್ತಿದ್ದ ನನಗೆ, ನೋಡು ಅದಕ್ಕೋಸ್ಕರನೇ ಡೈಲಿ ಇವತ್ತೇನು ಸ್ಕೂಲಲ್ಲಿ ಮಾಡಿಸ್ತಾರೆ ಅಂತ ಡೈಲಿ ಕೇಳ್ತಾ ಇದ್ದ ನನಗೆ. ಇವತ್ತು ಕಲರಿಂಗಾ ರೈಟಿಂಗಾ ಅಂತ ಕೇಳ್ತಿದ್ದ. ಬಟ್ ನನಗೆ ಗೊತ್ತಿಲ್ಲ, ಮ್ಯಾಮ್ ಅವ್ರು ಈ ರೀತಿ ಇಮೇಜ್ ಎಲ್ಲ ಮಾಡಿಸಿ ಈ ಥರ ಬುಕ್ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಕಲರಿಂಗ್ ಮಾಡಿಸ್ತಿದ್ದಾರೆ ಅಂತ. ಅದಾದಮೇಲೆ ಅವನಿಗೆ ಲೆಟರ್ಸ್, ನಾನು ಇದು ಯಾವ ಲೆಟರು, ಇದು ಯಾವ ಇಮೇಜ್ ಅಂತ ಹೇಳ್ತಾ ಇದ್ದೆ. ಸೊ ಅವನು ಹಾಲಿಡೇ ಎಲ್ಲ ಹಾಕಿದ್ನಲ್ವ, ಒಂದೊಂದರಲ್ಲಿ ಅವನು ಕಲರಿಂಗ್ ಮಾಡಿರಲಿಲ್ಲ. ಸೊ ಅದನ್ನು ಎತ್ತಿ ನಾನು ಕೂಡ ನೋಡಿದೆ. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಯುಗಾದಿ ನಾಳೆ ಅಂದರೆ ಇವತ್ತು, ಅದರ ಹಿಂದಿನ ದಿವಸ ನೈಟು ಹೆವಿ ಮಳೆ. ಪ್ರತಿಯೊಂದು ಜಾಗದಲ್ಲೂ, ಈ ಜಾಗದಲ್ಲಿ ಮಳೆ ಬಂದಿಲ್ಲ ಅಂತ ಇಲ್ಲ, ಪ್ರತಿಯೊಂದು ಕಡೆಯೂ ಹೆವಿ ಮಳೆ ಬಂದಿದೆ ಅಂತಲೇ ಹೇಳ್ಬೋದು. ನಾವು ಕೂಡ ಊಹೆನೇ ಮಾಡ್ಕೊಂಡಿಲ್ಲ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬಿಸಿಲಾಗೇ ಇತ್ತು. ಸೊ ಅದಾದಮೇಲೆ ನೋಡಿದ್ರೆ ಈವ್ನಿಂಗ್ ಸಡನ್ನಾಗಿ 7:30 8 o'clockಗೆ ಸಡನ್ನಾಗಿ ಮಳೆ ಬಂತು. ನಾನು ಅವಾಗ ತಾನೇ ಅಡುಗೆ ಮಾಡಿ, ನಮ್ಮ ಮಮ್ಮಿ ಮನೆಯಲ್ಲಿ ನಾನು ಅವಾಗ ತಾನೇ ಅಡುಗೆ ಮಾಡಿಬಿಟ್ಟು ಹೊರಗಡೆ ಬಂದು ನೋಡಿದೆ. ಫುಲ್ ಮಿಂಚ್ತಾ ಇತ್ತು, ಗುಡುಗ್ತಾ ಇತ್ತು, ಮತ್ತು ಎಲ್ಲ ಕಡೆಯೂ ಐಸ್ ಕ್ಯೂಬ್ಸ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಕೂಡ ನಮ್ಮ ಅಮ್ಮ ಮನೆ ಇರೋ ಕಡೆ ಕೂಡ ಐಸ್ ಕ್ಯೂಬ್ಸ್ ಬಿದ್ದಿದೆ. ಪ್ರತಿಯೊಂದು ಇನ್ಸ್ಟಾಗ್ರಾಮಲ್ಲಾಗಲಿ ಯಾವುದೇ ಒಂದು ವೀಡಿಯೋಸ್ ನೋಡ್ತಾ ಇದ್ರೂ ಹೆವಿ ಮಳೆ ಅಂತಲೇ ಪ್ರತಿಯೊಂದು ವಿಡಿಯೋದಲ್ಲೂ ನೋಡಿದ್ದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಮಳೆ. ಬಟ್ ಆ ಸೌಂಡ್ಗೆ ತುಂಬ ಭಯ ಆಗ್ತಾಯಿತ್ತು. ಗುಡುಗು ಮಿಂಚು ಇದ್ದರೆ ಭಯ ಆಗುತ್ತಲ್ವ. ಸೊ ನನಗೂ ಕೂಡ ಅದೇ ಥರ ಭಯ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗ ಮಳೆ ನೋಡ್ತಿದ್ದಾನಲ್ವ, ಅದಕ್ಕೆ ಅವ್ನು ಖುಷಿ ಆಗ್ತಿತ್ತು ಅವನಿಗೆ ಮಳೆಯಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನಾನು ಮಳೆಯಲ್ಲೆಲ್ಲ ಅವನಿಗೆ ನೆನೆಯೋದಕ್ಕೆ ಬಿಟ್ಟಿಲ್ಲ. ಸೊ ಆಮೇಲೆ ಅವನಿಗೆ ಮಳೆ ಜಾಸ್ತಿ ಬರ್ತಿದೆ, ಗುಡುಗು ಮಿಂಚ್ತಾ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದು ಇನ್ನೂ ಯಾವುದ್ಯಾವುದು ರಿಮೈನಿಂಗ್ ಕಲರಿಂಗ್ಸ್ ಮಾಡೋದಿತ್ತು ಅವನಿಗೆ. ಸೊ ಅದನ್ನು ನಾನು ಅವನಿಗೆ ಕಲರಿಂಗ್ ಮಾಡೋಕ್ಕೆ ಕೊಡ್ತಾಯಿದ್ದೆ. ಸೊ ಸ್ಕೂಲಲ್ಲಿ ಮ್ಯಾಮ್ ಈ ರೀತಿ ಕಲರ್ ಮಾಡಬೇಕು, ಈ ಥರ ಹ್ಯಾಂಡ್ ಇಟ್ಕೊಳ್ಬೇಕು, ಈ ಕಲರ್ ಇದಕ್ಕೆ ಮಾಡಬೇಕು ಅಂತ ಹೇಳಿದಾರಂತೆ. ಅದಕ್ಕೆ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ ಅವನು. ಈ ರೀತಿ ಇಟ್ಕೊಳ್ಬೇಕಂತೆ, ಈ ರೀತಿ ಒಳಗಡೆ ಫಸ್ಟು ಲೈನಾಗಿ ಹೊಡಿಬೇಕಂತೆ ಅಂತ, ಕಲರಿಂಗ್ ಈ ರೀತಿ ಮಾಡಬೇಕು ಅಂತ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ. ಸರಿ ನೀನು ಕಲರಿಂಗ್ ಮಾಡು, ನಾನು ನೋಡ್ತೀನಿ ಅಂತ ಹೇಳಿದ್ದಕ್ಕೆ, ನೀನು ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ನೋಡಿ ಕಲರಿಂಗ್ ಮಾಡೋದು, ಮತ್ತು ನಾನು ಕಲರಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಮಳೆಯಲ್ಲಿ ಆಚೆ ನೆನೆಯೋದು ಬೇಡ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದು ಅವನಿಗೆ ಮೈಂಡ್ ಡೈವರ್ಟ್ ಮಾಡಿ ಮತ್ತು ಕಲರಿಂಗ್ ಬುಕ್ನ ತೆಗೆದು ಅವನಿಗೆ ಕಲರಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಕಲರಿಂಗ್ ಮಾಡ್ತಾಯಿದ್ದ. ಮತ್ತು ಪ್ರತಿಯೊಂದು ಲೆಟರ್ಸ್ ಕೂಡ ಹೇಳ್ತಾನೆ ಅವನು ಇವಾಗ. ಮನೇಲಿ ಏನೂ ಹೇಳಲ್ಲ, ಬಟ್ಟು ಸ್ಕೂಲಲ್ಲಿ ಪ್ರತಿಯೊಂದು ಅವನು ಹೇಳ್ತಾನೆ. ಅದಾದಮೇಲೆ ನನ್ನ ಸಿಸ್ಟ್ರು ಕೆಲಸದಿಂದ ಫುಲ್ ನೆನ್ಕೊಂಡು ಬಂದಿದ್ದರು. ಪಾಪ ಅವ್ರಿಗೆ ನೋಡಿದ ತಕ್ಷಣ ನಾನು ಫಸ್ಟ್ ಇಟ್ಟಿದ್ದೆ ಟೀ. ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಮನೆ ಹತ್ರ ಎದುರುಗಡೆನೂ ರಂಗೋಲಿ ಹಾಕ್ತಾಯಿದ್ರು. ಸೊ ನಮ್ಮ ಓನರ್ ಹೇಳಿದ್ದಾರೆ ಅನಿಸುತ್ತೆ, ಸ್ವಲ್ಪ ರಂಗೋಲಿ ಹಾಕಿಬಿಡಿ ಅಂತ. ನಮ್ಮ ಮನೇಲಿ ಯಾರಿಗೂ ರಂಗೋಲಿ ಹಾಕೋದಕ್ಕೆ ಬರಲ್ಲ. ನಮ್ಮ ಓನರ್ ಅವರು ಸೆಲೆಬ್ರೇಟ್ ಮಾಡ್ತಾರೆ ಯುಗಾದಿ. ಸೊ ಫಸ್ಟು ಆಂಟಿ ಮನೆ ಹತ್ರ, ಅವ್ರ ಮನೆ ಹತ್ರ ಅವರು ಕಲರಿಂಗ್ ರಂಗೋಲಿನ ಹಾಕಿದ್ರು. ಸೊ ಅವ್ರು ಹಾಕಾದ್ಮೇಲೆ ನಮ್ಮ ಓನರವರು ನಮ್ಮ ಮನೆ ಹತ್ರನೂ ಒಂದು ಸ್ವಲ್ಪ ಯಾವುದಾದ್ರೂ ರಂಗೋಲಿ ಹಾಕಿ ಅಂತ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಆಂಟಿ ಇಲ್ಲಿ ರಂಗೋಲಿ ಹಾಕ್ತಾಯಿದ್ದಾರೆ. ಕಲರಿಂಗ್ ಹಾಕೋದಕ್ಕೆ ಯಾರಾದರೂ ಹೆಲ್ಪಿಂಗ್ ಮಾಡಿದ್ರೆ ಕಲರಿಂಗ್ ಹಾಕ್ಬೋದಲ್ವ. ಸೊ ಆಂಟಿ ಬರೀ ಇಷ್ಟನ್ನು ಹಾಕಿ ಚೆನ್ನಾಗಿ ಬಿಡಿಸಿದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ನಮ್ಮ ಮನೆ ಹತ್ರ ಒಂದು ಮಾವಿನ ಮರ ಇದೆ. ಆ ಮರದಲ್ಲಿ ಯಾವಾಗ ಮಾವಿನ ಹಣ್ಣು ದಪ್ಪ ಆಗುತ್ತೆ ಅಂತಲೇ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದಾದಮೇಲೆ
ನಮ್ಮ ಮಮ್ಮಿ ಬೆಳಗ್ಗೆನೇ ಒಬ್ಬಟ್ಟಿಗೆ ಬೇಳೆ ಹಾಕಿಬಿಟ್ಟಿದ್ರು. ನೋಡ್ತಾ ಇದ್ರಲ್ವ ನೀವು, ನಾವು ಎದ್ದೋಳಷ್ಟರಲ್ಲಿ ನಮ್ಮ ಮಮ್ಮಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಬ್ಬಟ್ಟು ಹಾಕ್ತಿದ್ರು. ಒಬ್ಬಟ್ಟಿಗೆ ಹೂರಣ ಮಾಡಿ ರೆಡಿ ಮಾಡ್ತಾಯಿದ್ರು. ಬೆಲ್ಲ ಹಾಕಿಬಿಟ್ಟು ಫಸ್ಟು ಬೇಳೆಗೆ ಬೆಲ್ಲ ಹಾಕಿಬಿಟ್ಟು ಇಟ್ಟಿದ್ದು. ಅದಾದಮೇಲೆ ಈ ಕಡೆ ಬೇಳೆ ರಸಾಗೆ ಹುಳಿನ ಕುದಿಯೋದಕ್ಕೆ ಇಟ್ಟಿದ್ದು. ನನಗೆ ನೋಡ್ಕೊ ಅಂತ ಹೇಳಿದರು. ಅದಾದಮೇಲೆ ಬೇಳೆ ರಸ ನೀರು ತೆಗ್ದಿಕ್ಕಿದ್ರು. ಆಮೇಲೆ ಅಮ್ಮ ಒಬ್ಬಟ್ಟು ತರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಬಟರ್ ಶೀಟ್ ತೊಗೊಂಡು ಬಂದರು. ಸೊ ಇದು ಒಬ್ಬಟ್ಟು ಮಾಡೋ ಶೀಟು, ಅದನ್ನು ತೊಗೊಂಡು ಬಂದರು. ಅದಾದಮೇಲೆ ನನ್ನ ಸಿಸ್ಟರ್ಸ್ ಇಬ್ಬರೂ ಎದ್ದಿರಲಿಲ್ಲ. ನಾನು ನನ್ನ ಮಗ ಸೇರಿಬಿಟ್ಟು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ವಿ. ಅಮ್ಮ ಬೇಳೆನ ಸ್ವಲ್ಪ ಇದು ಮಾಡಿಕೊಡಿ ಅಂತ ಹೇಳಿದ್ರು. ನನ್ನ ಮಗ ಹಿಡ್ಕೊಂಡಿದ್ದ. ನಾನು ಚೊಂಬಲ್ಲಿ ಈ ರೀತಿ ಬೇಳೆ ರುಬ್ತಾರಲ್ವ, ಸೊ ಈ ರೀತಿ ಮಾಡ್ತೀವಿ ನಾವು. ಮಿಕ್ಸಿ ಜಾರಲ್ಲಿ ಹಾಕಲ್ಲ ನಾವು ಯಾವಾಗ್ಲೂ. ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ತುಂಬ ನುಣ್ಣಗಾಗ್ಬಿಡುತ್ತಂತೆ. ಅದಕ್ಕೆ ನಾವು ಈ ಥರ ಜಾಲ್ರಿ ಏನು ನೆಟ್ ಥರ ಇರುತ್ತಲ್ವ ಅದರಲ್ಲಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಮಿಕ್ಸಿದಲ್ಲಿ ಹಾಕಿರೋ ಥರನೇ ಬಂದಿದೆ. ಸೊ ನಾನು ಒಂದು 10 ನಿಮಿಷದಲ್ಲಿ ನಾನು ನನ್ನ ಮಗ ಮಾಡಿಕೊಟ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಒಬ್ಬಟ್ಟು ಕೂಡ ರೆಡಿ ಮಾಡಿದರು. ನಿಮ್ಮ ಕಡೆ ಒಬ್ಬಟ್ಟು ಬೇರೆ, ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಒಬ್ಬಟ್ಟು ಬೇರೆ ಥರನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ತೀನಿ. ಅದಾದಮೇಲೆ ಬೇಳೆ ರಸ ಕೂಡ ರೆಡಿ ಮಾಡಿದರು. ಬೆಳಗ್ಗೆನೇ ಒಬ್ಬಟ್ಟು ರಸ ಅಂದರೆ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ, ನಮ್ಮನೇಲಂತೂ ಎಲ್ರಿಗೂ ಬೇಳೆ ರಸ ಇಷ್ಟ, ಜೊತೆಗೆ ತುಪ್ಪ. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಬೆಳಗ್ಗೆ ನಾಷ್ಟನೇ ಒಬ್ಬಟ್ಟು ತಿಂದ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನನ್ನ ಸಿಸ್ಟರು ಮ್ಯಾಕ್ಸ್ಗೆ ನಾನು ನನ್ನ ಸಿಸ್ಟರ್ಸು ಮತ್ತು ನನ್ನ ಮಗ ಕೂಡ ಬರ್ತೀನಿ ಅಂತ ಹಠ ಮಾಡಿದೆ. ಅದಾದಮೇಲೆ ನಮ್ಮ ಗಾಡಿ ತೊಗೊಂಡು ನಾವು ಮ್ಯಾಕ್ಸ್ಗೆ ಹೋದ್ವಿ. ಏನಕ್ಕಂದರೆ ನನ್ನ ಸಿಸ್ಟರ್ ಬರ್ಡೇ ಇತ್ತು. ಉಗಾದಿ ನೆಕ್ಸ್ಟ್ ಡೇ ಥರ್ಡ್ ಡೇಗೆ ನಮ್ಮ ಸಿಸ್ಟರ್ ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರನೇ ಅವಳಿಗೆ ಬಟ್ಟೆ ತೊಗೊಂಡು ಬಂದಿದ್ದರು ಆಲ್ರೆಡಿ. ಆದರೆ ಅವಳಿಗೆ ಆ ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು 4 ಜನ ಹೋಗಿದ್ವಿ ಮ್ಯಾಕ್ಸ್ಗೆ. ಸೊ ಅವಳಿಗೆ ಫಿಟ್ಟಿಂಗ್ ಇದ್ರೇ ಅಲ್ವಾ, ಯಾವುದೇ ಒಂದು ಬಟ್ಟೆ ಆದ್ರೂ ಫಿಟ್ಟಿಂಗಾಗಿದ್ರೇ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿಬಿಟ್ಟು ಸರಿ ಬಾ ಅಂತ ಹೇಳಿಬಿಟ್ಟು ಗಾಡಿ ತೊಗೊಂಡು 4 ಜನ ಹೋದ್ವಿ. ಅದರಲ್ಲಿ ನನ್ನ ಮಗನೂ ಕೂಡ ಸೋನಿಗೆ, ನನ್ನ ಸಿಸ್ಟ್ರು ಅಂದರೆ ಲಾಸ್ಟ್ ಸಿಸ್ಟರ್ ಜೊತೆಗೆ ಏನಾದರೂ ನೋಡಿದ್ರೂ ಸೋನಿ ನನಗಿಸ್ಕೊಡು, ಚಿಕ್ಕು ನನಗಿಸ್ಕೊಡು ಅಂತ ಹೇಳಿಬಿಟ್ಟು ಅವನು ಕೂಡ 1-2 ಜೊತೆ ಶರ್ಟು ಡ್ರೆಸ್ನ ಈಸ್ಕೊಂಡ ಅಂತಲೇ ಹೇಳ್ಬೋದು. ಅದಾದಮೇಲೆ ತುಂಬ ವೆರೈಟೀಸ್ನ ನೋಡ್ತಾ ಇದ್ದೆ. ಚೆನ್ನಾಗಿತ್ತು, ಬಟ್ ತುಂಬಾ ಕಾಸ್ಟ್ಲಿಯಾಗಿತ್ತು ಅಂತಲೇ ಹೇಳ್ಬೋದು. ಮ್ಯಾಕ್ಸು ಟ್ರೆಂಡ್ಸ್ ಎಲ್ಲ ಅದೇ ಥರ ಅಲ್ವಾ. ಸೊ ಹಾಗೆ ಸರಿ ಅಂತ ಹೇಳಿಬಿಟ್ಟು 1-2 ಜೊತೆ ಮತ್ತೆ ತೊಗೊಂಡ್ಬಿಟ್ಟು ಅದಾದಮೇಲೆ ಸುಮ್ಮನೆ ನನ್ನ ಸಿಸ್ಟರ್ ಡ್ರೆಸ್ ಚೇಂಜ್ ಮಾಡುವಾಗ ನಾವು ನನ್ನ ಪಿಕ್ನ ತೊಗೊಳ್ತಾ ಇದ್ವಿ, ಸುಮ್ಮನೆ ನೋಡ್ತಾ ಇದ್ವಿ. ಅದು ಮಿರರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅದನ್ನು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸೆಟ್ಸ್ನ ನೋಡ್ತಾ ಇದ್ವಿ. ಇಲ್ಲಿ ಇಯರಿಂಗ್ಸ್ ಆಗಿರ್ಬೋದು, ಒಂದು ಹೇರ್ ಬ್ಯಾಂಡ್ಸ್ ಆಗಿರ್ಬೋದು, ಕ್ಲಿಪ್ಪಿಂಗ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಯಾವುದಾದ್ರೂ ಚೆನ್ನಾಗಿ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ. ಅದಾದಮೇಲೆ ಸ್ಲಿಪ್ಪರ್ಸ್ ಕೂಡ ನೋಡಿದ್ವಿ. ಅವಳಿಗೇನೋ ಅಷ್ಟೊಂದು ಸ್ಲಿಪ್ಪರ್ಸ್ ಇಷ್ಟ ಆಗಿರಲಿಲ್ಲ, ಮತ್ತು ಅವಳಿಗೆ ಸೈಜ್ ಕರೆಕ್ಟಾಗಿ ಆಗ್ತಾಯಿರಲಿಲ್ಲ. ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಬೆಳಗ್ಗೆ ರಂಗೋಲಿ ನಮ್ಮ ಮನೆ ಮುಂದೆ ಹಾಕ್ತಾಯಿದ್ದಲ್ವ ಆಂಟಿ. ಪ್ರತಿ ವರ್ಷವೂ ನಮ್ಮ ಮನೆಗೆ ಅವ್ರ ಮನೆಯಲ್ಲಿ ಏನೇನು ಮಾಡಿರ್ತಾರೋ ವೆರೈಟೀಸ್ ಅದನ್ನು ನಮ್ಮ ಮನೆಗೆ ತಂದು ಕೊಡ್ತಾರೆ. ಅವ್ರು ಕೊಟ್ಟಿದ ತಕ್ಷಣ ಫಸ್ಟು ವಡೆನ ಖಾಲಿ ಮಾಡಿದ್ವಿ. ಅದಾದಮೇಲೆ ಈವ್ನಿಂಗು ನೆಕ್ಸ್ಟ್ ಡೇ ನಾನು ನನ್ನ ಸಿಸ್ಟ್ರು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ವಿ. ಐಬ್ರೋ ಮಾಡಿಸ್ಕೊಂಡು ತುಂಬ ದಿವಸ ಆಗಿತ್ತು ಐಬ್ರೋ ಮಾಡಿಸ್ಕೊಂಡು ಸಾಯಂಕಾಲ ನೆಕ್ಸ್ಟ್ ಡೇ ಈವ್ನಿಂಗ್ ಐಬ್ರೋ ಮಾಡಿಸ್ಕೊಂಡು ಬಂದಾದಮೇಲೆ ನನ್ನ ಮಗ ಸ್ಕೇಟಿಂಗ್ ಟ್ರೈಸೈಕಲ್ ಇದೆ ಅಲ್ವ, ಇದನ್ನು ಆಟ ಆಡ್ತಾಯಿದ್ದ. ಇದನ್ನು ತುಂಬ ದಿವಸ ಆಗಿತ್ತು ನನ್ನ ಮನೇಲಿತ್ತು, ನಮ್ಮ ಹಸ್ಬೆಂಡ್ ಮನೇಲಿ. ಆಮೇಲೆ ಅವನಿಗೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ತೊಗೊಂಡು ಹೋಗಿದ್ವಿ. ಅಲ್ಲಿ ಎಲ್ಲರೂ ಮುಂದೆನೂ ನೀವು ಲಾಸ್ಟ್ ವೀಡಿಯೋದಲ್ಲೂ ನೋಡಿರ್ಬೋದು ಅವನು ಯಾವ ರೀತಿ ಆಡ್ತಾನೆ ಈ ಟ್ರೈಸೈಕಲ್ನ ಅಂತ. ತುಂಬಾ ರೂಢಿಯಾಗಿದೆ ಅವನಿಗೆ. ಒಂದೇ ಕಾಲಲ್ಲೇ ಓಡಿಸ್ತಾನೆ, ಒಂದೇ ಕಾಲ ಮೇಲೆ ನಿಂತ್ಕೊಂಡು ಇದು ಮಾಡ್ತಾನೆ. ತುಂಬಾ ಚುಟಿ ಇದ್ದಾನೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಇವನಿಗೆ ಒಂದು ಸ್ಕೇಟಿಂಗ್ ಆಡ್ತಾರಲ್ವ, 2 ಕಾಲಿಗೆ ಹಾಕ್ಕೊಂಡು ಆಡ್ತಾರಲ್ವ, ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂತ ಇದ್ದೀವಿ, ನೋಡೋಣ. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಮಗ ಸ್ಕೂಲಿಗೆ ಹೋಗಿ ಬಂದಿದ ತಕ್ಷಣ ನೋಡಿ ಮ್ಯಾಮ್ ನನಗೆ ಫೈಲ್ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಆಮೇಲೆ ಅವ್ನು ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಕೂಡ 83% ತೆಗೆದಿದ್ದಾನೆ. ಸೊ ಅದಾದಮೇಲೆ ಅವ್ರ ಫ್ರೆಂಡ್ಸ್ ನೇಮ್ಸ್ ಎಲ್ಲ ಹೇಳ್ತಿದ್ದಾನೆ, ನೋಡಿ ಇದು ಅಂತ. ರಿಪೋರ್ಟ್ ಕಾರ್ಡ್ ಜೊತೆಗೆ ಒಂದೊಂದು ಗ್ರೂಪ್ ಫೋಟೋನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅವನು ಎಲ್ಲಿದ್ದಾನೆ ಅಂತ ನೋಡಿಬಿಟ್ಟು ಅವ್ರ ಫ್ರೆಂಡ್ಸ್ ನೇಮ್ ಕೂಡ ಹೇಳ್ತಿದ್ದ. ನೋಡು ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಿದ್ದಾನೆ ಅವನು ಆ ಗ್ರೂಪ್ ಫೋಟೋನ ನೋಡಿಬಿಟ್ಟು. ನನಗೆ ಫಸ್ಟ್
ಅಷ್ಟು ಖುಷಿಯಾಗಿದ್ದು. ನನ್ನ ಮಗನ ಫಸ್ಟ್ ಫೈಲ್ ಅಂತ ಅನ್ನಿಸ್ತು. ಅದು ಅಲ್ಲಿಂದ ಅವ್ರ ಲೈಫ್ ಬಿಗಿನ್ಸ್ ಅಲ್ವಾ, ಸೊ ಅದಕ್ಕೋಸ್ಕರನೇ ಖುಷಿ ಆಯಿತು. ಅದಾದಮೇಲೆ ಅವನಿಗೆ ಸ್ಕೂಲಲ್ಲಿ ಒಂದು ಪ್ಲೇಟು, ಜ್ಯೂಸು, ಚಾಕ್ಲೇಟು, ಒಂದು ಕೇಕು ಈ ರೀತಿ ಕೊಟ್ಟಿದ್ದರು. ಸೊ ಅದಾದಮೇಲೆ ಫೋಟೋ ಕೂಡ ಈ ರೀತಿ ಗ್ರೂಪ್ ಫೋಟೋ ಮೆಮೊರಿಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಅಷ್ಟೇನೆ. ಅದಾದಮೇಲೆ ನಾನು ಅಮ್ಮ ಮನೆಯಲ್ಲಿ ಪಾನಿಪುರಿ ಮಾಡಿದ್ದೆ. ನನ್ನ ಮಗ ಮತ್ತು ನಮ್ಮ ಡ್ಯಾಡಿ ಇಷ್ಟಪಟ್ಟು ತಿಂತಾಯಿದ್ರು. ನಾವು ಆಲ್ರೆಡಿ ತಿಂದುಬಿಟ್ಟಿದ್ವಿ. ಸೊ ಲಾಸ್ಟಿಗೆ ಇವರಿಬ್ಬರು ತಿಂತಾಯಿದ್ರಲ್ವ ಅಂತ ಹೇಳ್ಬಿಟ್ಟು ತಾತ ಮತ್ತು ಮೊಮ್ಮಗ ತಿಂತಾಯಿದ್ರಲ್ವ, ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇಬ್ಬರು ಕೂಡ ಪಾನಿಪುರಿ ತಿಂದ್ಕೊಂಡು ಮಾತಾಡಿಕೊಂಡು ತಿಂತಾಯಿದ್ರು. ಹಾಗೆ ಇದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಇದಾಗಿತ್ತು ನನ್ನ 3 days ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.